ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗನ್ನು ನೋಡ್ಕೊಂಬರೋಣ. ಇಲ್ಲಿ ಹಳ್ಳಿಯಲ್ಲಿ ಒಂದು ಮಾತಿದೆ, ಏನಂದರೆ ಬೈದು ಹೇಳೋರು ಬುದ್ಧಿ ಹೇಳ್ತಾರ, ನಕ್ಕು ಹೇಳೋರು ಕೆಟ್ಟ ಹೇಳ್ತಾರ ಅಂತೇಳಿ. ಅದ ಒಂದು ಟಾಪಿಕ್ ಮೇಲೆ ಇವತ್ತು ರೀಡಿಂಗ್ ಇದೆ. ಇದು ಯೂನಿವರ್ಸ್ ಸಂದೇಶ ಅದ ಒಂದು ರೀತಿಯೊಳಗೆ ಇದೆ. ಇದು ಮುಂಚೆ ನೀವು ಮಾಡೋಂಥ ಕೆಲಸಕ್ಕೂ ನೀವು ಆಡುವಂಥ ಮಾತಿನಲ್ಲೂ ನಿಮ್ಗೆ ನಿಮ್ಮ ತಪ್ಪನ್ನು ತಿಳಿಸುವಂಥವ್ರಿಗೆ ಏನು ತಿಳಿಸ್ತಿದ್ದಾರಲ್ಲ ಅವರಿಂದ ನೀವು ಹಂತ ಹಂತವಾಗಿ ನಿಮ್ಮನ್ನು ನೀವು ದೂರ ಮಾಡ್ಕೋತಾ ಬಂದ್ರಿ. ಕಾರಣ ನಾವು ಏನು ಮಾಡಿದರೂ ತಪ್ಪ ಹಿಡಿತಾರಲ್ಲ ಇದರೊಳಗೆ ಅಂಥೇಳಿ. ಅದು ತಂದೆ ತಾಯಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಇಲ್ಲಿ ಅಚಾನಕ್ ಈ ರೀತಿ ಸ್ವಭಾವದವ್ರು ಇರೋರು ತಂದೆ ತಾಯಿರೇ ಇರ್ತಾರೆ. ಅದನ್ನು ಅವತ್ತು ಹೇಳ್ತಾ ಇರೋದು ಅದನ್ನು ನಿಮ್ಮ ಒಳ್ಳೇದಕ್ಕಂತ ನಿಮ್ಗೆ ಅರ್ಥ ಆಗಲಿಲ್ಲ. ಅದನ್ನು ನೀವೇನು ಮಾಡಿದಿರಿ, ಯಾರ ನಿಮ್ಗೆ ನೀವು ಆಡುವಂಥ ಮಾತು ಮಾಡುವಂಥ ಕೆಲಸ ಅದಕ್ಕೆ ಪ್ರಶ್ನೆ ಮಾಡ್ದ ನಿಮ್ಗೆ ಬೆನ್ನು ತಟ್ಟಿ ಯಾರ ಶಬಾಷ್ ಅಂದ್ರಲ್ಲ ಅವ್ರ ಮಾತನ್ನು ಕೇಳ್ಕೊತ ಬಂದ್ರಿ. ಅದು ಸ್ವಲ್ಪ ದಿನ ನಿಮ್ಗೆ ಸಂತೋಷನೂ ನೀಡ್ತದು. ಇವತ್ತು ಯಾವ ಹಂತದೊಳಗೆ ಅದೀರಿ ನೀವು ಅಂತಂದ್ರೆ ಏನು ಮಾಡಬೇಕು ಅನ್ನೋಂಥ ತಿಳಿಲಾರದಂಥ ಪರಿಸ್ಥಿತಿ ಒಳಗೆ ಅದೀರಿ. ದೊಡ್ಡ ಬಿಕಟ್ಟಿನೊಳಗೆ ಸಿಕ್ಕೊಂಡಂಥ ಒಂದು ಹಂತದೊಳಗೆ ಅದೀರಿ. ಕಾರಣ ಯಾವಾಗ ನಮ್ಗೆ ನಾವು ಮಾಡುವಂಥ ಕೆಲಸದೊಳಗೆ ನಮ್ಮ ಕೊರತೆ ನಮ್ಗೆ ಕಾಣಲಿಲ್ಲ ಅಂತಂದ್ರೆ ಆವಾಗ ನಮ್ಮ ಕಡೆಯಿಂದ ಸಾಕಷ್ಟು ತಪ್ಪುಗಳು ಆಗಕ್ಕೆ ಆರಂಭ ಮಾಡಿಬಿಡ್ತಾವೆ. ಅದಕ್ಕೆ ಇದು ಒಂದೇ ಎರಡು ದಿನದೊಳಗೆ ಆಗಿರುವಂಥದ್ದು ಬೆಳವಣಿಗೆ ಅಲ್ಲ. ಇದು ಒಂದು 3-4 ವರ್ಷದಿಂದ ಆಗಿರುವಂಥ ಬೆಳವಣಿಗೆ ಇದು. ಮತ್ತು ಯಾವಾಗದ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತಂದಾಗ ಅವರು ನಿಮ್ಗೆ ಯಾವುದೋ ಒಂದು ಕೆಲಸದಕ್ಕಾಗಲಿ ಯಾವುದೋ ಒಂದು ನಿರ್ಧಾರಕ್ಕಾಗಲಿ ಅವರು ಹೇಳುವಂಥದ್ದನ್ನು ಬಿಟ್ಬಿಟ್ರು ಅವರು. ಯಾಕಂತಂದ್ರೆ ಅವ್ರಿಗೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತಂದಾಗ ಅವ್ರ ಯಾರೂ ಇರಲಿ ಅವರು ಸುಮ್ಮನೆ ಉಳಿದ್ಬಿಟ್ರು. ಅವರು 1 ಸಲ ಹೇಳಿದ್ರು, 2 ಸಲ ಹೇಳಿದರು, ಆಮೇಲೆ ಅವರಷ್ಟಕ್ಕೆ ಅವ್ರು ಸುಮ್ಮನೆ ಆದರು. ನೀವು ಯಾರು ನಿಮಗೆ ಶಬಾಷ್ ಅಂತಿದ್ರಲ್ಲ ಅವ್ರ ಮಾತನ್ನು ಕಟ್ಕೊಂಡು ನೀವು ಕೆಲಸ ಮಾಡ್ಕೊತ ಹೊಂಟ್ರಿ. ಇವತ್ತು ಯಾರೆಲ್ಲ ನಿಮಗೆ ಶಬಾಷ್ ಗಿರಿ ಕೊಟ್ಟು ನಿಮಗೇನೋ ಒಂದು ಒಂದು ಯಾವುದೋ ಒಂದು ಆ ಕೆಲಸಕ್ಕೆ ಏನು ಪ್ರೋತ್ಸಾಹ ಮಾಡಿದ್ರಲ್ಲ ಅವತ್ತೇನು ಮಾಡಿದ್ರಲ್ಲ ಇವತ್ತು ಅವರು ಒಬ್ಬರು ನಿಮ್ಮ ಹಿಂದಿಲ್ಲ. ಈಗ ಇವತ್ತು ಅವರು ಒಬ್ಬರು ನಿಮ್ಮ ಹಿಂದಿಲ್ಲ. ಮತ್ತು ಇನ್ನೊಂದು ಇಲ್ಲೊಂದು ಕಾರ್ಡ ನಿಮ್ಗೆ ತೋರಿಸ್ತೇನೆ ನಾನು ಒಂದೊಂದು ನಿಮ್ಗೆ. ಯಾಕಂದರೆ ಯಾವ ಈ ಸಿಚುವೇಶನ್ಗೆ ನಿಮ್ಗೆ ಹೊಂದುತ್ತಾವಲ್ಲ ಅದನ್ನು ನನ್ನ ತೋರಿಸ್ಬೇಕಾಗತ್ತೆ. ಇದು ಟವರ್ ಅಂತ ಕಾರ್ಡ್. ಇದು ರಿವರ್ಸ್ ಬಂದೈತಿ. ಇದು ರಿವರ್ಸ್ ಬಂದಿರೋ ಕಾರಣ ಏನಪ್ಪ ಅಂದ್ರೆ ನೇರವಾಗಿ ಬಂದಿದ್ರೆ ಅದರದ್ದು ಕಥೆನ ಬೇರೆ ಆಗಿರೋದು. ಅದು ರಿವರ್ಸ್ ಬಂದಿರೋ ಕಾರಣ ಏನಂದ್ರೆ ಇಷ್ಟೆಲ್ಲ ಆದರೂ ಕೂಡ ಯೂನಿವರ್ಸ್ ನಿಮ್ಗೊಂದು ದೊಡ್ಡ ಅವಕಾಶನ ಕೊಡ್ತಾ ಇರೋದಿಲ್ಲ. ಈ ಟವರ್ ಇದು ರಿವರ್ಸ್ ಬಂದಿರೋ ಕಾರಣ ಇದರ ವಿವರಣೆಯನ್ನು ಹೇಳ್ಬೇಕಂತಂದ್ರೆ ಇಲ್ಲೇ ಆಗುವಂಥ ಒಂದು ದೊಡ್ಡ ಅನಾಹುತ ಆಗದೆ ಉಳಿದೈತಿ ಈಗ. ಅಂದರೆ ಇದರ ಅರ್ಥ ಯೂನಿವರ್ಸ್ ನಿಮಗೆ ಬದಲಾಗಕ್ಕೆ ನಿಮ್ಗೆ ಇನ್ನೂ ಟೈಮ್ ಕೊಟ್ಟತಿ ಅಂತ. ಬದಲಾಗೋಕೆ ನಿಮಗೆ ಇನ್ನೂ ಟೈಮ್ ಕೊಟ್ಟತಿ ಅಂತೇಳಿ ಕೆಲಸ ಇದರ ಅರ್ಥ. ಅದಕ್ಕೆ ಪೂರಕ ಆಗುವಂಗೆ ಇಲ್ಲಿ ಈ ಸ್ಟಾರ್ ಅಂತೇಳಿ ಕೆಲಸ ಇದು ಇಂಥವು. ಆಮೇಲೆ
ಈ ಲವರ್ಸ್ ಅನ್ನೋ ಕಾರ್ಡ್ ಇವೆಲ್ಲ ಒಳ್ಳೆ ಕಾರ್ಡ್ಗಳು. ಕೆಲವೊಂದಷ್ಟು ನಕಾರಾತ್ಮಕವಾಗಿರುವಂಥ ಕಾರ್ಡ್ಗಳ ವಿಷಯಗಳು ನಾನು ಹೇಳ್ಕೊತ ಬಂದೆ ನಿಮ್ಗೆ. ಮೊದಲು ಅದನ್ನು ಹೇಳ್ಬೇಕಾಕತಿ. ಮೊದಲು ಕೆಟ್ಟದ್ದನ್ನು ಹೇಳಿ ಆಮೇಲೆ ಒಳ್ಳೆಯದನ್ನು ಹೇಳ್ಬೇಕಾಕತಿ. ಒಳ್ಳೆಯದನ್ನು ಹೇಳಿ ಆಮೇಲೆ ಕೆಟ್ಟದನ್ನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೇ ಯಾರ ನೀವು ಮಾಡುವಂಥ ಕೆಲಸದೊಳಗೆ ಕೊರತೆಯನ್ನು ಹುಡುಕ್ತಾರಲ್ಲ, ಅವರಿಂದ ದೂರ ಆಗುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಏನೋ ನಿಮ್ಮಿಂದ ಏನೋ ಒಂದು ಹಣದ ಸಹಾಯ ಆಗಲಿ ಅಥವಾ ಯಾವುದೋ ಒಂದು ವಸ್ತುವಿನ ಸಹಾಯ ಮಾಡ್ತೀರ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದಕ್ಕೆಲ್ಲ ಜೈಕಾರ ಹಾಕುವಂಥ ಜನರ ಮಾತನ್ನು ಕೇಳ್ಕೊಂಡು ಯಾವುದೋ ಒಂದು ನಿರ್ಧಾರವನ್ನು ಮಾಡ್ಕೊಳ್ಳುವಂಥದ್ದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಯೂನಿವರ್ಸ್ ಇಲ್ಲೇ ಹೇಳ್ತಾ ಇದೆ. ಯಾಕಂದ್ರೆ ನಿಮ್ಮ ಹಿಂದೆ ನಿಮಗೆ ಬೆಂಬಲವಾಗಿ ಎಷ್ಟು ಜನ ಅದಾರ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ನೀವು ಮಾಡೋ ಕೆಲಸಕ್ಕೆ ನಿಮ್ಗೆ ಎಷ್ಟು ಜನ ಇಲ್ಲಿ ಬೆಂಬಲವಾಗಿ ಅದಾರ ಅನ್ನೋದು ಮುಖ್ಯ ಆಗೋದಿಲ್ಲ. ಆ ಬೆಂಬಲವಾಗಿ ಇದ್ದಿದ್ರೊಳಗೆ ಎಷ್ಟು ಜನ ನಿಮ್ಗೆ ನಿಜವಾದ ಬೆಂಬಲಗಿರಿ ಅನ್ನೋದು ಅಷ್ಟೇ ಮುಖ್ಯ ಇರ್ತೈತಿ ಇಲ್ಲಿ. ಅಲ್ಲೇ ನಿಮಗೇನೋ ತೊಂದರೆ ಬಂತಂತಂದ್ರೆ ಈ 1,000 ಜನ ನಿಮ್ಮ ಹಿಂದಿದಾರೆ ಅಂತ ತಿಳ್ಕೊಳ್ಳೋಣ. ಯಾವಾಗ ಎಲ್ಲಿ ಮಟ್ಟ ನೀವು ನಿಮ್ಮಂತಲ್ಲಿ ಸುಖ ಏನೋ ಹಣದಿಂದ ಏನಾದರೂ ಒಂದು ಪ್ರಬಲವಾಗಿರುವಂಥದ್ದು ಇದೇ ರೀತಿ ನಿಮಗೆ ಇರೋ ಮಟ್ಟ ನಿಮ್ಮ ಹಿಂದೆ ಇರ್ತಾರೆ ಅವ್ರು. ಯಾವಾಗ ನಿಮ್ಗೆ ತೊಂದರೆ ಬಂತು ಅವಾಗ ಕೂಡ ನಿಮ್ಮ ಹಿಂದೆ ಯಾರು ಇರ್ತಾರಲ್ಲ ಅವರ ನಿಜವಾಗಿರೋರು. ಇದನ್ನು ತಲೆಯೊಳಗೆ ಇಟ್ಕೊಳ್ರಿ. ಇವತ್ತಿಗೂ ಏನು ನೀವು ಯಾರ ಮಾತನ್ನು ತಿರಸ್ಕಾರ ಮಾಡಿದ್ರಲ್ಲ ಅವರು ಕೂಡ ನಿಮಗೆ ಇವತ್ತು ನಿಮ್ಮ ದಾರಿ ನೋಡ್ತಾ ಇದ್ದಾರೆ. ಅವರು ಆಗಿರೋ ತಪ್ಪೆಲ್ಲ ಆಯಿತು, ತನ್ನ ತಪ್ಪನ್ನು ತಾನು ತಿದ್ದುಕೊಂಡು ಇದು ಮಾಡ್ತಾನಂತಂದ್ರೆ ಅವ್ನು ಮತ್ತು ಒಂದು ಹೊಸ ಜೀವನಕ್ಕೆ ದಾರಿ ಮಾಡಿದ್ರೆ ಅನ್ನುವಂಥ ಒಂದು ಯೋಚನೆ ಒಳಗೆ ಕೂಡ ಅವರು ಅದಾರ. ನೀವು ಮಾಡಿರುವಂಥ ಅವ್ರ ಮಾತು ಕೇಳ್ದೆ ಮಾಡಿರುವಂಥ ತಪ್ಪುಗಳನ್ನ ಅವರು ಕ್ಷಮಿಸ್ತಾರೆ. ಇದು ಯೂನಿವರ್ಸ್ ಪ್ರಕಾರ. ಯಾಕಂದರೆ ಯೂನಿವರ್ಸ್ನ ನಿಮ್ಗೆ ಅವಕಾಶ ಕೊಟ್ಟತ್ತಂದ್ರೆ ಮತ್ತಿನ್ನು ಮನುಷ್ಯರ ಕೊಡದೇ ಇರ್ತಾರೆ. ಅದಕ್ಕೆ ಇಲ್ಲಿವರೆಗೂ ಏನು ತಪ್ಪುಗಳು ಮಾಡ್ಕೊಂಬಂದಿದ್ದೀರಲ್ಲ ಅವಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿರಿ, ಬಂದ್ ಮಾಡಿಬಿಡ್ರಿ. ಇನ್ನು ಯಾರು ತಿಳುವಳಿಕೆ ಹೇಳ್ತಾರಲ್ಲ ಅವರು ಪಾಲಕರಾಗಿರ್ಬೋದು, ಫ್ರೆಂಡ್ಸ್ ಒಳಗೂ ಎಲ್ಲರೂ ಕೆಟ್ಟ ಇರ್ತಾರೆ ಅಂತ ಹೇಳೋದಿಲ್ಲ. ಅದರೊಳಗೂ ಒಳ್ಳೆಯವರು ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ನೇಹಿತರೊಳಗೆ ಅದು ಹೇಳಿದ ಮಾತನ್ನು ಕೇಳಿಲ್ಲ ಅಂದ್ರೆ ಅವರು ಅವರಿಂದ ದೂರ ಆಗಿಬಿಡ್ತಾರೆ. ಬೇಡ, ಯಾಕಂತಂದ್ರೆ ಇವ ಹೋಗೋ ದಾರಿ ಒಳಗೆ ನಾವು ಇದ್ದೀವಿ ಅಂತಂದ್ರೆ ನಾವು ಕೂಡ ತೊಂದರೆ ಸಿಕ್ಕಾಕೋಬೋದು ಅನ್ನುವಂಥ ಒಂದು ಯೋಚನೆ ಅವರಿಗೂ ಇರ್ತೈತಿ. ಹೀಗಾಗಿ ಅವರೇ ಏನು ಮಾಡ್ತಾರೆ, ಇವನ್ನ ನಮ್ಗೆ ಸರಿ ದಾರಿಗೆ ತರ್ಯಾಕಂತೂ ಆಗಲಿಲ್ಲ, ಸರಿ ಅವನ ದಾರಿ ನಾವು ಬಿಟ್ಬಿಟ್ರೆ ಕಿರಿಕಿರಿ ಇಲ್ಲ ಅಂತೇಳಿ ಅವ್ರು ಸರಿದು ಬಿಟ್ಟಿರ್ತಾರೆ. ಆದರೆ ಇಲ್ಲೇ ತಂದೆ ತಾಯಿಗೆ ಆ ರೀತಿ ಇರೋದಿಲ್ಲ. ತಂದೆ ತಾಯಿ ಮಕ್ಕಳನ್ನ ಅಷ್ಟು ಸರಳವಾಗಿ ಬಿಟ್ಕೊಳ್ಳೋದಿಲ್ಲ. ಅದಕ್ಕೆ ಅವರು ನಿಮ್ಮನ್ನು ದಾರಿ ನೋಡ್ತಾ ಇದ್ದಾರೆ. ಇನ್ನೂ ನೀವು ಯಾಕಂದ್ರೆ ನಿಮ್ಮ ಸ್ವಭಾವ ಯಾವ ರೀತಿ ಐತಿ ಅಂದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕಂತೇಳಿ ನೀವು ನಿಂತ್ರಿ ಅಂತಂದ್ರೆ ಅದನ್ನು 100% ಮಾಡೇ ಮಾಡ್ತೀರಿ. ಅಷ್ಟು ಪರ್ಫೆಕ್ಟ್ ಇದೆ ನಿಮ್ಮ ಕೆಲಸ. ಆದರೆ ಇಲ್ಲಿ ತಪ್ಪಾಗಿದ್ದು ಏನಪ್ಪ ಅಂದ್ರೆ ನೀವು ಒಂದು ಸ್ವಲ್ಪ ಯಾರು ನಿಮ್ಮನ್ನು ಹೊಗಳ್ತಾರಲ್ಲ ಅವ್ರಿಗೆ ಹೆಚ್ಚು ನೀವು ಅವ್ರ ಕಡೆ ಹೆಚ್ಚು ಒಲವು ನಿಮ್ಮದು. ಅದು ನಿಮ್ಮ ಸ್ವಭಾವ ಆ ರೀತಿ ಇರೋದರಿಂದ ನಿಮ್ಮ ಸ್ವಭಾವವನ್ನು ಅವರು ಭಾಳ ಕೆಟ್ಟ ರೀತಿ ಒಳಗೆ ಬಳಸ್ಕೊಂಡಿದ್ದಾರೆ. ಆಗಿರುವಂಥದ್ದಾಯಿತು. ಇನ್ನು ಮುಂದಾದರೂ ಯೂನಿವರ್ಸ್ ಹೇಳಕತ್ತಿದ್ದೇನಪ್ಪ ಅಂತಂದ್ರೆ ಆಗಿರೋ ತಪ್ಪನ್ನ ಸರಿ ಮಾಡಿಕೊಂಡ್ರು ಮುಂದೆ ನಿಮ್ಮ ಜೀವನ ಸರಿ ಐತಿ. ಅದಕ್ಕೆ ಹೊಗಳು ಬಂಟ್ರನ್ನ ಆದಷ್ಟು ದೂರ ಇಟ್ಟು ಜೀವನವನ್ನು ಕಟ್ಟಿಕೊಡುವಂಥವ್ರನ್ನ ಅಂಥವ್ರ ಜೊತೆಗೆ ನಿಮ್ಮ ಸಂಘ ಮಾಡಿರಿ ಅಂತ ಇವತ್ತು ಯೂನಿವರ್ಸ್ ಹೇಳ್ತಾ ಇದೆ. ಸರಿ ಬಂಧುಗಳೇ, ಇವತ್ತು ಕೂಡ ಒಂದು ಒಳ್ಳೆಯ ಸಂದೇಶ ಯೂನಿವರ್ಸ್ನಿಂದ ಒಂದು ಚೂರು ಇಲ್ಲಿ ಖಾರವಾಗಿದ್ದರೂ ಕೂಡ ಒಳ್ಳೆಯ ಸಂದೇಶನ ಅಂತ ಹೇಳ್ಬೋದು. ಇದನ್ನು ಯಾರೆಲ್ಲರಿಗೂ ಇದು ಅನುಭವ ಸ್ಥಿತಿ. ಯಾಕಂತಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ಎಲ್ಲ ಕೆಲವೊಂದಷ್ಟು ವಿಷಯಗಳು ಯಾರಿಗೆ ಅನ್ವಯಿಸ್ತೈತಿ ಅದನ್ನು ಅವರು ತೆಗೆದುಕೊಂಡು
ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನ ಬದಲಿ ಮಾಡ್ಕೋಬೋದು. ಯಾರೇ ಎಲ್ಲರಿಗೆ ಇದು ಇದು ಅಳವಡಿಸೋದಿಲ್ಲಲ್ಲ, ಅವ್ರು ಅದನ್ನು ಕೈ ಬಿಟ್ಬಿಡ್ಬೋದು. ಹಾಗೇ ಯಾರಿಗೆ ಪರ್ಸ್ನಲ್ ರೀಡಿಂಗ್ ಮಾಡ್ಕೋಬೇಕು ಅನ್ನೋ ವಿಚಾರ ಇದ್ದರೆ ಅದನ್ನು ನಂಬರ್ ಕೊಟ್ಟಿರ್ತೀನಿ, ನೀವು ನನ್ನ ನಂಬರಿಗೆ ನೀವು ಫೋನ್ ಮಾಡ್ಬೋದು. ಆದಷ್ಟು ನನ್ನ ಪೋಸ್ಟ್ಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೇ ಮೊನ್ನೆ ಕೂಡ ಹೇಳಿದ್ದೆ ನಾನು, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ದರೆ ಕಾಮೆಂಟ್ ಮೂಲಕ ಕೂಡ ನೀವು ನನ್ನ ಪ್ರಶ್ನೆ ಮಾಡ್ಬೋದು ಅಂತೇಳಿ. ಕಾಮೆಂಟ್ ಮಾಡಿ ಒಂದು ಒಳ್ಳೆಯ ಚರ್ಚೆ ಮಾಡೋಣ ಕಾಮೆಂಟ್ ಮುಖಾಂತರ. ಸರಿ ಬಂಧುಗಳೇ, ಮತ್ತು ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.